ಇವಾಗ ಹುರಿದಿಟ್ಕೊಂಡಿರೋ ಕಳೆ ಬೀಜನ ಹಾಕ್ಬಿಡ್ತೀನಿ. ಇಷ್ಟೇ ಪುಳಿಯೋಗರೆ ಮುಗೀತು, ಇದೇನು ಇಲ್ಲ. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಪುಳಿಯೋಗರೆ ಆಗೋಯ್ತು. ಗೈಸ್ ಹಾಸ್ಪಿಟ್ಲಿಗೆಲ್ಲ ತೋರಿಸಾಯ್ತು, ಮತ್ತು ಮಾತ್ರೆ ಎಲ್ಲ ಕೊಟ್ಟವ್ರೆ. ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸುಸ್ತಿಗೆ ಸಿಕ್ಕಾಬಟ್ಟೆ ಒಳ್ಳೇದು ರಾಗಿ ಗಂಜಿ, ಅದಕ್ಕೆ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸುಸ್ತಾಗ್ಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ಇವ್ನಿಗೆ ಹೆಸರು ಕರೆಸ್ಬಿಟ್ಟವ್ರೆ, ಹೆಸರು ಕಟ್ಟಿಸ್ಬಿಟ್ಟವ್ರೆ. ಕೆಂಪಾಚಾರಿ ಅಂತ ಇವ್ನ ಹೆಸರು ಕಟ್ಟಿರೋದು. ಸಿದ್ದಪ್ಪ ಹಾಂ ಕೆಂಪಣ್ಣ ಅಂತ ಇವನ ಹೆಸರು ಕಟ್ಟಿರೋದು. ಗೈಸ್ ಇವನ ಹೆಸರು ಗೈಸ್ ಇದ್ದಕ್ಕಿದ್ದಂಗೆ ಸಿಕ್ಕಾಬಟ್ಟೆ ಜ್ವರ ಬಂದ್ಬಿಟ್ಟೈತೆ. ಈ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು 6 ಗಂಟೆಗೆ ಎದ್ದು ಈ ಕಡೆ ಬರ್ತಿದ್ದೆ ವಾಕಿಂಗ್ ಹೋಗೋದ ಅಂತ. ಮತ್ತು 6 ಗಂಟೆಗೆ ಎದ್ದು ಬಂದಾಗ ಇದನ್ನ ನೋಡಿದೆ, ಸೂರ್ಯ ನೋಡಿ 6 ಗಂಟೆ ಸೂರ್ಯನ. ಇವಾಗ ಎಷ್ಟು ತಂಪಾಗಿದೆ. ಅದೇ 11:30 12 ಗಂಟೆ ಆಯ್ತಿದ್ದಂಗೆ ಏನು ಹಾಸಿಗೆ ಬರೋಕ್ಕಾಗಲ್ಲ. ಇದು ನೋಡ್ದಟ್ಗೆ ಏನೋ ಒಂಥರ ಅವಳೆ ಸಕದಾಗ ಕಾಣ್ತು. ಅದಕ್ಕೆ ಇಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡೋದ ಅಂದ್ಬಿಟ್ಟು ಇಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಈ ಸೂರ್ಯನ ನೋಡ್ಬಿಟ್ಟು ಅದೇ ಪುನೀತ್ ರಾಜ್ಕುಮಾರ್ ಒಂದು ಫಿಲಮಲ್ಲಿ ವಂಡರ್ಫುಲ್ ಅಂತ ಕಿಚ್ಕೋತಾರಲ್ಲ, ನನಗೂ ಹಂಗೆ ಅನಿಸ್ತು. ಇದು ನೋಡ್ಬಿಟ್ಟು ಇವಾಗ ಒಂದು ಸಣ, ಅದಕ್ಕೆ ಇಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋದ ಅಂದ್ಬಿಟ್ಟು ಇಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಗೈಸ್ ನೀವು ನೋಡ್ಕೊಬಿಡಿ, ನೀವು ಪುನೀತ್ ಸರ್ ಥರ ಅಲ್ಲೇ ವೀಡಿಯೋದಲ್ಲೇ ವಂಡರ್ಫುಲ್ ಅಂತ ಇದು ಮಾಡ್ಕೊಬಿಡಿ. ಮತ್ತು ಹಿಂಗೆ ಬಂದಿದೆ, ಹೋಯ್ತೀನಿ ಈಗ ಮನೆ ಹತ್ರ. ಕೆಲಸಗಳು ತುಂಬ ಇವೆ, ಬನ್ನಿ. ರಾಗಿ ರೊಟ್ಟಿ ಮಾಡ್ಕೊಳ್ಬಿಡು. ಏನು ಇಲ್ಲ, ನಾನು ಬೆಳಿತು ಬಿಡು, ನಾನು ಮಾಡ್ತೀನಿ. ರಾಗಿ ರೊಟ್ಟಿ ಹಂಗೆ ಬೆಳೆದ್ಬಿಟ್ಟೆ ಯಾಕ? ಇಲ್ಲಿ ಹಸಿಟದ ನೋಡು, ಚೆನ್ನಾಗದ ಹಸಿಟ್ಟು. ಯಾವ ಸೀಟು ಇದು? ಧರ್ಮಸ್ಥಳದಿಂದ ಕೊಟ್ಟರು. ಧರ್ಮಸ್ಥಳದ ಸೀಟು. ಇದು ರಾಗಿ ರೊಟ್ಟಿಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕ. ಮಿಕ್ಸ್ ಮಾಡ್ಕೊಂಡ್ರೆ ರಾಗಿ ರೊಟ್ಟಿಗೆ ಬರಲ್ಲ. ಏನ ಬರಲ್ವಾ? ಇದಾಕ್ಬೇಕು, ಮಿಕ್ಸ್ ಮಾಡ್ಕೊಳ್ಳೋದು ಬೇಡಕೊಂಬಿಡು. ನಾನು ಅಂತ ಹೇಳ್ತಾ ಇರೋದು ಮೇಲೆ ಸೀಟ್ ಅಲ್ಲ, ಅದನ್ನ ಕವರಲ್ಲಿ ಅದೆಷ್ಟು ಸಾಕಾಗ್ಬಿಟ್ಟು ಯಾರು ಹಾಕ್ಬಿಟ್ಟೆ. ಏನಿದೆ ನೀರು ಮಾಡ್ಬೋಣ. ಯಾರು ಸೀದಿರೋದು ನಿಮ್ದು ಇದೇ ಕೆಲಸ ತಾನೆ. ರಾಗಿ ರೊಟ್ಟಿ ಹಂಗಾರೆ ಪುಳಿಯೋಗರೆ ಮಾಡ್ಬೇಕಾ? ಪುಳಿಯೋಗರೆ ಗೊಜ್ಜು ಮಾಡ್ಬಿಡು. ಏನೋ ಪುಳಿಯೋಗರೆ ಗೊಜ್ಜು ಮಾಡ್ಬೇಕಾ? ಸಾರು ನೀರ್ನಾಗ ಈ ಪಾಟಿ ನೀನು ಅವ್ರ ಕೈಯಲ್ಲಿ ಕೊಟ್ಟಿದ್ದಿಲ್ಲ ಸಾರು ಮಾಡುವಂತ. ಅದೇನು ಸಾರು ಒಳ್ಳೆ ಹಂಗದಲ್ಲ, ಸುಮ್ಮನೆ ತರಕಾರಿ ಎಲ್ಲ ಹಾಳು ಮಾಡಕ ಹಂಗ್ಯಾ? ಪುಳಿಯೋಗರೆ ಗೊಜ್ಜು ಮಾಡ್ಬೇಕಂಗಾರ? ಪುಳಿಯೋಗರೆ ಗೊಜ್ಜು ಮಾಡ್ಬಿಟ್ಟು ಇಲ್ಲ ರಾಗಿ ರೊಟ್ಟಿ ಮಾಡಿದ್ರೆ ಆಗೋದಕ್ಕ. ರಾಗಿ ರೊಟ್ಟಿ ಸಂತ ಮಾಡುವ ಸಾರು ಎಣ್ಣೆ ಮಾಡ್ಕೊಂಡ್ರ ಇಲ್ಲ ತುರ್ಕೊಬಿಡುವಾಗ ತುರ್ಬಿಟ್ಟು ಪಲ್ಯ ಮಾಡ್ಬಿಟ್ಟು ಸಾರು ಮಾಡ್ಬಿಟ್ರ ಸಾಂಬಾರ್ ರೊಟ್ಟಿ ಹಾಕೊಂಡು ಸಂದರ್ ರೊಟ್ಟಿಯ ಸ್ನಾನ ಮಾಡ್ಬೇಕು, ಇದು ಮಾಡ್ಬೇಕು. ಪುಳಿಯೋಗರೆ ಮಾಡ್ಬೇಕಾ? ಏನ ಅಲ್ಲಿ ಪುಳಿಯೋಗರೆ ಮಾಡಿ ಹೆಚ್ಚ ಮಾಡು. ಪುಳಿಯೋಗರೆ ಜಾಸ್ತಿ ಮಾಡ್ಬೇಕಾ? ಅಂದಿತ್ತು ಇದೆ. ಅಪ್ಪು ಕಳಿಸು ಇಲ್ಲಿಗೆ. ಗೈಸ್ ಇವಾಗ ನಾನು ಪುಳಿಯೋಗರೆ ಮಾಡ್ಬೇಕಂತ ನಮಗೂ ಹೇಳ್ತೈತೆ. ರಾಗಿ ರೊಟ್ಟಿ ಮಾಡೋದಂದೆ ಪುಳಿಯೋಗರೆನೇ ಮಾಡೋ ಅಂತೈತೆ. ರಾಗಿ ರೊಟ್ಟಿನ ಸಾಯಂಕಾಲ ಮಾಡ್ಕೊಳ್ಳೋ ಅಂತದ. ಓಕೆ, ಪುಳಿಯೋಗರೆ 7 MT ಸಲ ಪುಡಿ ತಗೊಂಬಂದು ಮಡ್ಗವ್ರೆ. ಒಂದು ವಾರ ಆಯಿತು, ಮಾಡೇ ಇಲ್ಲ ಅದನ್ನ. ಅದಕ್ಕೆ ಅದನ್ನೇ ಮಾಡ್ಬಿಡು ಅಂತ ಇರೋದು ನಮ್ಮವ್ವ. ಸರಿ ಓಕೆ, ಅದನ್ನೇ ಮಾಡೋದ. ನನ್ನ ತಂಗಿ ಇನ್ನೂ ಮನ್ಗವಳೆ. ಲಗ್ನ ಪತ್ರಿಕೆನ ಇದು ಹೊಲ ಒಳಗೆ ಹಾಕಿರೋದಕ್ಕೆ ನನಗೆ ಹೊಡೆದ್ಲಲ್ಲ ರೀ ಬ್ಯಾಗಲ್ಲಿ. ಮನ್ಗವಳೆ ಇದ್ರ ಊಟ ಸ್ವಾಮಿ. ತಿರ್ಗು ಇದು ಗೈಸ್ ಈ ದಗಲೆ ಅದು ಹೆಂಗ ರಗ್ಗೋಸ್ಕ ಮನೆ ಕಂದಳು ಅದೇನ ನಂಗಂತೂ ಗೊತ್ತಿಲ್ಲ ಗೈಸ್. ನನ್ಗೆ ಹಾಕಂದಿರ ನಾನು ರಗ್ಗು ಹೊಸ್ಕೊಳ್ಳದೆ, ಅದು ತೆಳು ರಗ್ಗು ಹೊಸ್ಕೊತೀನಿ. ಈಗ ಮೊದಲು ಚಳಿಗ ಮಂದರ ರಗ್ಗು ಹೊಸ್ಕೊತಿದೆ. ಈ ತೆಳೆದು ಏನಕ್ಕೆ ಅಂದರೆ ಇದಕ್ಕೆ ಸೊಳ್ಳೆಗಳು ಬಂದು ಕೈ ಕಾಲಿಗೆಲ್ಲ ಕತ್ತವ ಅನ್ನೋ ಉದ್ದೇಶಕ್ಕೋಸ್ಕರ ತೆಳು ರಗ್ಗು ಹೊಸ್ಕೊತಿರೋದು. ಇಲ್ಲಾಂದ್ರೆ ಅದನ್ನೂ ಹೊಸ್ಕೊತಿರ್ಲಿಲ್ಲ ಈ ದಗೆಗೆ. ಗೈಸ್ ಇವಾಗ ಪುಳಿಯೋಗರೆ ಮಾಡೋದ, ಬನ್ನಿ. ಬೆಳಗ್ಗೆನೆ ನಾನೇ ಕುಕ್ಕಿಂಗ್ ಮಾಡಬೇಕು ಅಂದ್ಬಿಟ್ಟು ಅಮ್ಮನೂ ಹೇಳ್ತು ನಾನೇ ಮಾಡಬೇಕು ಅಂತ, ಏನಿಲ್ಲ ಮಾಡು ಅಂತ. ಸರಿ ಮಾಡೋದ. ಇವಾಗ ಒಂದು ತಪ್ಪಲಲ್ಲಿ ನೀರು ತಗೊಂಡು ಇಷ್ಟು ಹುಣಸೆಹಣ್ಣು ತಗೊಂಡು ಇದನ್ನು ಕಿಂಚ್ಕೊತಿದ್ದೀನಿ ಮೊದಲು. ಹುಣಸೆಹಣ್ಣು ನೀರೆಲ್ಲನೂ ಕ್ಲೀನಾಗಿ ಇದನ್ನು ಇದು ಮಡಿಕೊಂಡಿದ್ದೀನಿ. ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದೆಲ್ಲ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇನ್ನೂ ಐಟಮ್ಗಳು ತಗೋಬೇಕು. ಐಟಮ್ಗಳು ಇಲ್ಲವೇ. ಇಲ್ಲಿ ಎತ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಹಾಕ್ತೀನಿ. ಬನ್ನಿ ಇವಾಗ ಮಾಡೋದ. ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಬಾಣಲಿಗೆ
ಮತ್ತು ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕಳೆ ಬೀಜ ತಂದಿದ್ದೀನಿ, ಶೇಂಗಾ ಬೀಜ, ಇದನ್ನು ಇಲ್ಲಿ ತಂದಿದ್ದೀನಿ. ಇದನ್ನು ಹಾಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಇಷ್ಟು ಕಳೆ ಬೀಜ ಹಾಕ್ತಿದ್ದೀನಿ. ಕಳೆ ಬೀಜನೇ ಈ ಸಾರಿ ಜಾಸ್ತಿ ಆಗ್ತಿಲ್ಲ, ಯಾಕಂದರೆ ನಮ್ಮಮ್ಮ ತಲೆ ಸುತ್ತು ಅಂತಾರೆ. ಅದಕ್ಕೆ ಇದನ್ನೊಂದು ಸ್ವಲ್ಪ ಈಗ ಫ್ರೈ ಇದು ಮಾಡ್ಕೊಂಡು ಕೆಂಪರಂಗೆ ಮಾಡ್ಕೊಂಡು ಇದನ್ನು ಎತ್ತಿ ಮಡಿಕೊಡ್ಬೇಕು. ಗೈಸ್ ಕಳೆ ಬೀಜ ಎಲ್ಲ ಇದಾಗೈತೆ, ಫ್ರೈ ಆಗೈತೆ ಸ್ವಲ್ಪ. ಇವಾಗ ಇದನ್ನು ಎತ್ತಿ ಒಂದು ಬಟ್ಲಿಗೆ ಹಾಕೋಬೋದ. ಇಷ್ಟು ಸಾಸಿವೆ ಕಾಳು ಹಾಕ್ತಿದ್ದೀನಿ. ನಮ್ಮಮ್ಮ ಕಳೆಬೆಳೆನೂ ಬೆರೆಸ್ಬಿಟ್ಟೈತೆ ಸಾಸಿವೆ ಕಾಳಿಗೆ. ಸಾಸಿವೆ ಕಾಳು ಇಷ್ಟ ಅದಕ್ಕೆ ನೆಕ್ಸ್ಟು ಕಳೆಬೇಳೆ ಹಾಕೋಬೇಕು. ಕಳೆಬೇಳೆನ ಇಷ್ಟು ಹಾಕೋತಿದ್ದೀನಿ. ಸ್ವಲ್ಪ ಕಳೆಬೇಳೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಕಳೆಬೇಳೆ ಹಾಕತ್ತೆ. ಇದು ಕಳೆಬೇಳೆ ಅಂದರೆ ಉದ್ದಿನ ಬೇಳೆ ಹಾಕತ್ತಿದ್ದೀನಿ. ಸ್ವಲ್ಪ ಇದು ಮಾಡಬೇಕು. ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಣಮೆಣ್ಸಿನ ಹಾಕ್ತಾಯಿದ್ದೀನಿ. ಒಂದು 4 ಒಣಮೆಣ್ಸಿನ ತಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕಿದ್ದಂಗೆ ಯಾಕೋ ಸುಸ್ತಾಯ್ತಾಯಿದೆ, ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಇವಾಗ ಸ್ಟಾರ್ಟ್ ಆಗಿದ್ದು ಒಂದು 5 ನಿಮಿಷದಲ್ಲಿ ಸುಸ್ತಾಯ್ತಾಯಿದೆ, ಒಂಥರ ಏನೋ ಗೊತ್ತಿಲ್ಲ. ಎತ್ತಿ ಇದು ಮಾಡ್ಬಿಟ್ಟು ಊಟ ಮಾಡಿದ್ರೆ ಸರಿ ಆಯ್ತದ ಅನ್ಸುತ್ತೆ ಮಾಡಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕತ್ತಿದ್ದೀನಿ. ಸೊ ಯಾಳದ್ದು ಗ್ಯಾಪ್ನ ಬರಲ್ಲ ಗಾಯ್ತು. ಇದು ಯಾವಾಗಲೂ ನಾನು ಎಣ್ಣೆ ಮೊಕ್ಕ ಸಿಗಿಸ್ಕೊಳ್ಳೋದೈತೆ. ಇದು ನೋಡಿದ್ರೆ ನಾನು ಚಿಕ್ಕ ಬಂದು ಮಡಗ್ಬಿಟ್ಟು ಆಮೇಲೆ ಹಾಕ್ಬೇಕು ಅನ್ಸುತ್ತೆ ಕರ್ಬೇವಿನ ಸೊಪ್ಪನ್ನ. ಗೈಸ್ ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬತ್ತು ಅಂದಾಗ ನೆಕ್ಸ್ಟು ಹುಣಸೆಹಣ್ಣು ರಸ ಹಾಕಬೇಕು. ಕ್ಯೂನ್ಸ್ ಮಡಿಕೊಂಡಿರೋ ಹುಣಸೆಹಣ್ಣು ರಸನ ಹುಣಸೆಹಣ್ಣೆಲ್ಲನೂ ಹಾಕಿದ್ದೀನಿ ಇಲ್ಲಿಗೆ. ಹುಣಸೆಹಣ್ಣು ನೀರೆಲ್ಲನೂ ಹಾಕೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ 2 ಕೈಲಿ ಹಿಡ್ಕೊಂಡು ಹಾಕಬೇಕು. ಅದನ್ನು ಹುಣಸೆಹಣ್ಣು ಸಿಪ್ಪೆ ಇರ್ತದಲ್ಲ, ಅದೇನಾರ ಒಂಚೂರು ಇದಾಗ್ಬಿಡ್ತದೆ ಅಂತ. ಅದೇನು ಆಗಲ್ಲ ಒಳಗೆ ಬಿದ್ದರೂ, ಆದರೂ ಬೇಡ ಅಂದ್ಬಿಟ್ಟು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಇದು ಮಾಡಿದೆ. ಇವಾಗ ನಾನು ಅಷ್ಟೊತ್ತಿಂದ ಮೀಡಿಯಮ್ ಉರಿಲೇ ಕೊಟ್ಕೊಂಡು ಇದು ಮಾಡಿದ್ದು. ಇವಾಗ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಇದ್ದೇ ಇಲ್ವೋ ಗೊತ್ತಿಲ್ಲ, ಮನೇಲಿ ಇದ್ರೆ ಹಾಕ್ತೀನಿ, ಇಲ್ದೋದ್ರೆ ಇಲ್ಲ. ನೋಡೋದ ನಮ್ಮಪ್ಪ ಹಾಲು ಕುಡಿಯೋಕ್ಕೋಸ್ಕರ ಬೆಲ್ಲ ತಗೊಂಡು ಮಡಿಕೊಂಡಿರ್ತದೆ. ಇಲ್ಲೇ ಎಲ್ಲ ಇರ್ತದೆ, ತಡ್ತಿದ್ದೀನಿ, ಸಿಗ್ತಿಲ್ಲ. ನೋಡೋದ ಇವಾಗ ಉಪ್ಪು ಹಾಕ್ಬೇಕು. ಉಪ್ಪನ್ನ ಇಷ್ಟು ಹಾಕ್ತಾಯಿದ್ದೀನಿ, ಇನ್ನೂ ಹಾಕತ್ತೀನಿ. ಉಪ್ಪು ಇದು ಹುಳಿ ಇರ್ತದೆ ಅಲ್ವಾ ಪುಳಿಯೋಗರೆ, ಉಪ್ಪು ಜಾಸ್ತಿ ಕೇಳುತ್ತೆ. ಉಪ್ಪನ್ನ ಮತ್ತೆ ಇಷ್ಟ ಹಾಕ್ತಿದ್ದೀನಿ, ಸಾಕು. ಬೇಕಾದರೆ ಆಮೇಲೆ ಹಾಕೊಳ್ಳೋದ ಊಟಕ್ಕೆ. ಆಮೇಲೆ ಉಪ್ಪು ಹಾಕ್ಬಿಟ್ರೆ ಕಷ್ಟ. ಉಪ್ಪು ಹಾಕಾಯ್ತು. ಇವಾಗ ಹುಣಸೆಹಣ್ಣು ರಸ ಎಲ್ಲನೂ ಗಟ್ಟಿ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಗಟ್ಟಿ ಆಗೋವರೆಗೂ. ಗಟ್ಟಿ ಆದಮೇಲೆ MTR ಮಸಾಲ ಹಾಕಬೇಕು. ಅವ್ರಗೋಣ ನೀನು ಬೆಳಗ್ಗೆನೆ ಮಾತ್ರ ಕುಡಿಬೇಕು, ಯಾವ್ದು ಹೆಂಗಾರ ಅಲ್ಲಿ. ಒಟ್ಟಿಗೆ ಇನ್ನೂ ಏನು ಉಂಡೇ ಇಲ್ಲ, ಒಟ್ಟು ಊಟನೇ ಮಾಡಿಲ್ಲ, ಅವಾಗಲೇ ಮಾತ್ರ ನುಂಗ್ಬಿಡದ. ಯಾತಕ್ಕೆ ಇರ್ಬೇಕು ಅಂದ್ರ ಇಲ್ಲಿ ಹೊಂಟೋದೆ. ಯಾರು ಎಮ್ಮನ್ ತಕ ಹೋಗ್ಬಿಟ್ಟು ಎಮ್ಮನ್ ತಕ ಹೋದ್ರೆ ಮಾತ್ರ ತಕೊಂಬಂದ್ ಕೊಡು ಅಂದ್ರೆ ಎಮ್ಮ ತಕೊಂಬಂದ್ ಕೊಟ್ರ ನಮ್ಮ ಮಾತ್ರ ಯಾರ ಅದೇ ನಾನು ಮೇಕ್ ಬರ್ಬೇಕಾ ಸಸ ಊಟ ಮಾತ್ರ ತಕೊಬರ್ಕ. ಅವೆಲ್ಲ ಅದೇನ ಹಂಗೆ ಮಡಿಕೊಂಡಿದ್ರಲ್ಲ ಕೆಬ್ಲು ಮಿಂಟಿ ಅದು ಅದೇನೇನ ಸುಮ್ ಮಡಿಕೊಳ್ಳೋದು ಸುಮ್ಮನೆ. ಅದು ನೀಟಾಗಾರ ಮಡಿಕಂದ್ರ ಏನ್ ಮಾಡ್ದಾರೋ ಅಡ್ಗ ಆಗದ. ಅಕ್ಕಿ ಅಪ್ಪ ಹಾಕಿಲ್ವಾ? ಮತ್ತೆ ಹಾಕ್ತೀನಿ ಅದಿಲ್ಲ ಅಕ್ಕಿ ನೀನು. ಮತ್ತೆ ಅದೇನೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಂಗೆ ಹೊಂಟಿದಿಲ್ಲ. ಗೊಜ್ಜಂಗ ಅನ್ನಕ್ಕ ಗೊಜ್ಜ ಇದು ಬೀಕ್ರೋಟ್ ಗೊಜ್ಜು ಮಾಡ್ದಾರಂತ. ಏನ ಏನ್ ಹಿಂಗಿದ್ರೆ ಮತ್ತೆ ಯಾರು ಹಿಂಗ್ ಮಡಗಿರೋದು ಎಲ್ಲ? ಇವಾಗ ಜ್ಞಾನ ಬತ್ತ ನಿಮ್ಗ? ನೀಟಾಗಿ ಒರ್ಸ್ ಮಡಗ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅಲ್ಲೆಲ್ಲ ಮಡಿಕೊಂಡೋದ್ರೆ
ನೀವು ಎತ್ ಮಾಡ್ಬೇಕು ನೀಟಾಗಿ. ಮಾಡ್ತಾ ಇದ್ದಾನ ಕಾಣಿ. ನೀನು ಎಲ್ಲ ಇಟ್ಬಿಟ್ಟು ಇದು ಮಾಡಿದ್ರ ಇವಾಗ ಜ್ಞಾನ ಬತ್ತ ಹಂಗಿದ್ರು ಮಾಡ್ತಿದೆ ಅಂತ. 4 ಜನ ಮನೆಗೆ ಬಂದಾಗ ನೋಡಿದ್ರೆ ಹಸ ಅಂತ ಗೊತ್ತಿಲ್ಲ. ರಗ್ಗಲ್ಲ ಎಲ್ಲೋ ಕೂತಿದ್ದಾನವ, ನಾನು ಪುಳಿಯೋಗರೆ ಮಾಡ್ತಾ ಇಲ್ವ ಇಲ್ಲಿ. ಎಲ್ಲಿ ಯಾವ ರಗ್ಗಳವ, ಯಾವ ರಗ್ಗಳು, ಎಲ್ಲಿ ರಗ್ಗಳು, ಎಲ್ಲಿ ರಗ್ಗಳು? ಹಾಂ ಎಲ್ಲ ರಗ್ಗು ಅಂತಿದ್ದಲ್ಲ ಈ ರಗ್ಗು ಅವಳನ್ನ ಅಂತ ಕರ್ಕೋಗಿ ನೀನು ಪೆಟ್ಟಿ ಅಂಗಡಿಯಲ್ಲಿ ಕುಣ್ಸ್ಕೊಬಿಟ್ರು ನನ್ನೇ ತಕೊಂಡದ. ಇನ್ನೇನು ಮಾಡಬೇಡ, ಇನ್ನೇನು ಹೇಳ್ಕೊಡ್ಬೇಡ, ಕುತ್ಕೊಳ್ಳಿ ಬಿಡು. ಕುಣಿಸಿ ದಡ್ಡಿ ಮಾಡ್ಬಿಡವ ಎಣ್ಣ. ಜಾಂಡಾಗಿ ಇಟ್ಕೊಂಡು ಮಾಡ್ತಾ ಇರೋದಕ್ಕೆ ಪುಳಿಯೋಗರೆ ಈಗ ಊಟ ಮಾಡೋದು. ಪುಳಿಯೋಗರೆ ಮಾಡಪ್ಪ, ಅಂತ ಪುಳಿಯೋಗರೆ ಮಾಡಿ. ಎಂತ ಪುಳಿಯೋಗರೆ ಅಂದ್ರ ಮಾಡ್ಬಿಟ್ಟು ಮಡಿ ಕಳ್ದ್ರೆ ಇನ್ನೇನು ಮಾಡಿದ್ರು. ಗೈಸ್ ಇವಾಗ ಹುಣಸೆಹಣ್ಣು ರಸ ಎಲ್ಲ ಆದಷ್ಟು ಒಂದು ಸ್ವಲ್ಪ ಗಟ್ಟಿಯಾಗೈತೆ. ಇವಾಗ MTR ಮಸಾಲ ಹಾಕ್ಬಿಡೋದ. 2 ಮಸಾಲ ಏನ ಸುಮ್ಮನೆ ಏನಕ್ಕೆ ಮಾಡಿದೆ ಅಂದ್ರ ಏನ ಅದೇ ನೀನು ಮಾಡಿದ್ರೆ ಹಾಂ ಪ್ರೇತಕ್ಕೆ ಬತ್ತೆ ಇರೋದು ಏನಕ್ಕೆ ಸುಮ್ಮನೆ ಮಾಡಿದೆ. ಪ್ರಯತ್ನಕ್ಕೆ ಬತ್ತಿಲ್ಲ ಅಂದ್ರೆ ನೀನು ಉಡ್ತೇಟ್ಗೆ ದೊಡ್ಡೋಳಾಗ್ಬಿಟ್ಯಾ ಮಂದ ಹೇಳು. ಉಡ್ತೇಟ್ಗೆ ದೊಡ್ಡೋಳಾಗ್ಬಿಟ್ಟಿ ಅಂದ್ರೆ ಪ್ರಯತ್ನ ಬತ್ತಾ ಒಂದೇ ಸಾರಿ. ಗೈಸ್ ಇವಾಗ 2 MTR ಮಸಾಲ ಹಾಕ್ಬಿಡ್ತೀನಿ ಮೊದಲು. ಜೊತೆ ನಾವು ಮೋಟರ್ಗಳು ಇಟ್ಕೊಳಕ್ಕಾಗಲ್ಲ. ಗೈಸ್ MTR ಮಸಾಲಾನ ಇವಾಗ ಮೊದಲು ಒಂದು ಹಾಕ್ತಿದ್ದೀನಿ. ಬೇಕಾಗಿತ್ತು ಇವಾಗ ಇನ್ನೊಂದು 2 ಹಾಕ್ಬಿಡೋದ. ಇದು ಚೆಂದಾಗಿ ಬೇಯಬೇಕು. ಅಕ್ಕಿ ತೊಗೊಂಡು ಮಡಗಿಲ್ಲ ನೀ ಇನ್ನೂ ಬೆಳಗ್ಗೆಯಿಂದ ಮಾಡ್ತಿದ್ದೆ ಇಟ್ಟ. MTR ಮಸಾಲ ಹಾಕ್ತಿಟ್ಗೆ ಎಷ್ಟು ಕಾಪಿ ಕಲರ್ ಬರ್ತೈತೆ ನೋಡಿ. ಕುದೀತೈತೆ ಚೆಂದಾಗಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಆದಮೇಲೆ ನೆಕ್ಸ್ಟು ಹುರಿದು ಇಟ್ಕೊಂಡಿರೋ ಕಳೆ ಬೀಜ ಹಾಕಬೇಕು. ಇವಾಗ ಹುರಿದು ಇಟ್ಕೊಂಡಿರೋ ಕಳೆ ಬೀಜನ ಹಾಕ್ಬಿಡ್ತೀನಿ. ಇಷ್ಟ ಪುಳಿಯೋಗರೆ ಮುಗೀತು, ಇನ್ನೇನು ಇಲ್ಲ. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಪುಳಿಯೋಗರೆ ಆಗೋಯ್ತು. ಈಗ ಪುಳಿಯೋಗರೆ ಎಲ್ಲ ರೆಡಿ ಮಾಡಿ ಪೂರ್ತಿ ಗ್ಯಾಸಲ್ಲಿ ಆಫ್ ಮಾಡಿ ತಂದು ಮಡಗಿದ್ದೀನಿ ಬಾಣಲಿಲಿ. ಮತ್ತು ಇದನ್ನು ಮುಚ್ಚಿಬಿಡೋದ. ಇವಾಗ ಅದೇನೋ ಅಕ್ಕಿ ಹಾಕ್ಬೇಕಂತ ನಮ್ಮ ಅವ್ನಿಗೆ ಹೇಳ್ಬಿಡ್ತೀನಿ ಅಕ್ಕಿ ಹಾಕು ಅಂತ. ಯಾಕಾ ಹೋಗಿ ತೊಳೆದು ಮಾಡ್ಕೋಗು. ನಂಗೆ ಯಾಕೋ ಆಯ್ತಲ್ಲ ಸುಸ್ತು ಒಂಥರ. ಸುಸ್ತಾಗ್ಬಿಟ್ರೆ ಏನಾಗ್ಬಿಡ್ದ? ಹಂಗಾರೆ ತಲೆನಂದ್ರೆ ಏನಾಯ್ತಿತ್ತು ಮಾತ್ರ ಯಾಕೆ ಕುಡ್ದ? ಹಾಂ ಹೇಳಮಂದ ಸುಸ್ತಾಯ್ತು ಅಂದರೆ ಏನೂ ಆಗಲ್ಲ ಅಂತಾರ ನೋಡಿ ಗೈಸ್. ನಗುವುದು ಅಳುವುದು ನೀವೇ ಹೇಳಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ಹೇಗೆ ಬದುಕಲಿ. ಅನ್ನ ಇನ್ನೂ ಇಲ್ಲೇ ತುಂಬದವಲ್ಲ ಗೈಸ್. ಅನ್ನ ನೋಡಿ ರಾತ್ರಿ ಮಾಡಿರೋದು ಇನ್ನೂ ಇಷ್ಟ ಐತೆ. ಅಕ್ಕಿ ಹಾಕಿದ್ರು ಆಯ್ತಾ ಹಾಕಿದ್ರು ಆಯ್ತಾ. ಹಾಂ ಸ್ಪ್ಯಾನ್ ರೆಡಿ ಮಾಡಿಸ್ಬೇಕು. ಇದನ್ನ ಓಡ್ತಾ ಇಲ್ಲ ಗೈಸ್ ನಮ್ಮ ಸ್ಪ್ಯಾನು ನೆಟ್ಟನಾಗಿ ಗಿರೆ 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 ಅಂತ. ಅವ ಅದು ಗ್ವಾಡ ಮಿರರ್ ಫಿಟ್ ಮಾಡಕ್ ಹೋಗ್ಬಿಟ್ಟು ಮಿರರ್ ಫಿಟ್ ಮಾಡ್ತೀವಿ. ಅನ್ನ ಮಾಡ್ಬಿಟ್ಟು ಅನ್ನ ಅಕ್ಕಿ ಹಾಕೋಗಿಲ್ಲ ಸೆಕ್ಕೆ ಅಕ್ಕಿ ಹಾಕಿ ವೇಸ್ಟ್ ಮಾಡೋದೇ ನಮ್ಮ ಮನೇಲಿ ಬುದ್ಧಿ ಕಲ್ತಿರೋದು. ಇನ್ನೇನು ಇಲ್ಲ. ಅನ್ನ ಇಲ್ಲಿ ತುಂಬ ಐತೆ. ಇಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕೋದು ಬೇಡ. ಇದನ್ನು ಎತ್ತು ಮಡಗ್ಬೇಕು. ಹಾಂ ಮಧ್ಯಾಹ್ನಕ್ಕೆ ಹಾಕಬೇಕಾ? ಮಧ್ಯಾಹ್ನಕ್ಕೆ ಇದೆ. ಎಸ್ ಬನ್ನಿ ಈಗ ಅನ್ನನ ಒಂದು ತಟ್ಟೆಗ ಎತ್ತು ಮಡಿಕೊಬಿಟ್ಟು ಆಮೇಲೆ ಕುಕ್ಕರ್ ತೊಳೆದ್ಬಿಟ್ಟು ಅಕ್ಕಿ ಹಾಕಬೇಕು. ಈಗ ಕುಕ್ಕರ್ ಎಲ್ಲನೂ ನೀಟಾಗಿ ತೊಳ್ಕೊಬಂದಿದ್ದಾಯ್ತು. ಇವಾಗ ಅಕ್ಕಿ ಹಾಕಬೇಕು. ಅಕ್ಕಿನ 1 ಪಾವ್ ಹಾಕಿ 2 ಪಾವ್ ಹಾಕೋಣವ. 2 ಪಾವ್ ಬೇಕಾ?
2 ಪಾವ್ ಅಕ್ಕಿ ಹಾಕ್ಬೇಕಂತೆ. 2 ಪಾವ್ ಹಾಕೊಳ್ಳೋದ. 2 ಪಾವ್ ಅಕ್ಕಿ ಹಾಕೊಂಡು ಇದನ್ನು ಚೆಂದಾಗಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಊದ್ಬಿಟ್ಟು 2 ಸಾರಿ ತೊಳೆದು ಊದ್ಬಿಟ್ಟು ನೀರು ಹಾಕ್ಬಿಟ್ಟು ಮಡಗ್ಬಿಡೋದೆ. ಅಕ್ಕಿ ಎಷ್ಟಿರುತ್ತೆ ಅದ್ರ ಮೇಲೆ ಒಂದು 2 ಇಂಚು ನೀರು ಹಾಕಿದ್ರೆ ಸಾಕು. ಅದ್ರ ಮೇಲೆ 2 ಇಂಚು ನೀರು ಇರಬೇಕು, ಆವಾಗ ನೀಟಾಗಿ ಹೋಗುತ್ತೆ. 2 ಪಾವ್ ಅಕ್ಕಿ ಹಾಕಿ ಅದನ್ನು ನೀಟಾಗಿ ತೊಳೆದು ಅದ್ರ ಮೇಲೆ ಒಂದು 2 ಇಂಚು ನೀರು ಬರೋ ಥರ ಹಾಕಿ ಮುಟ್ತಾ ಇದ್ದೀನಿ ಕುಕ್ಕರ್ನ. 2 ಇಂಚಲು ಇದು ಮಾಡಿಬಿಟ್ರೆ ಆಗೋಯ್ತು. ಇವಾಗ ಮುಚ್ಚಳ ಹಾಕಿದ್ದೀನಿ. ಇದು ಮಾಡಬೇಕು, ಗ್ಯಾಸ್ ಹಸ್ಬಿಟ್ಟು ಕುಕ್ಕರ್ ಮಡಗ್ಬಿಟ್ರೆ ಕೂಗುತ್ತೆ. ಬಸ್ ಇವಾಗ ಕೂಗಿದ್ರೆ ಆಫ್ ಮಾಡೋದು ಅಷ್ಟೇ, ಬಾಕಿ ಇನ್ನೇನು ಇಲ್ಲ. ಇಲ್ಲಿ ಇವರು ಮೋದಿಯವ್ರು ಕೊಟ್ಟಿದ್ದು ಮಿಷಿನ್ನ. ಸುಮ್ಮನೆ ಕೆಲಸವೇ ಯಾರು ನಮ್ಮ ಮನೇಲಿ ಬಟ್ಟೆ ಹೊಲಿಯೋರೇ ಇಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿದ್ದದ. ಪಿಟ್ ಮಾಡ್ಬಿಟ್ಟು ಮಡಗ್ಬೇಕಂತ ಇದನ್ನು ಪಿಟ್ ಮಾಡಿಬಿಟ್ಟು ಸುಮ್ಮನೆ ನಮ್ಮ ಮನೆ ಇರೋದೇ ಚಿಕ್ತು ಅಂಥದ್ರಲ್ಲಿ ಈ ಜಾಗಕ್ಕೆ ಮಡಗ್ಬಿಟ್ಟು ಇದು ಮಾಡ್ಬೇಕಂತ. ಸರಿ ಹೊಲ್ದೇ ಇದ್ದಲ್ಲಿ ಪಿಟ್ ಮಾಡಿ ಮಡಗ್ತೀನಿ. ಹೊಲ್ದೇ ಹೇಳು ಇತ್ತಾಗ ಮಡಗ್ಬಿಟ್ಟು ಸುಮ್ಮನೆ ಜಾಗ ವೇಸ್ಟ್ ಮಾಡ್ಬೇಕು ಅಂತೀಯ. ಇಲ್ಲಿ ದುಂಬಾಡ್ತಾವ ಕುಯ್ತಾವೆ, ಇದು ಬೀರ್ತಾವೆ, ಎಷ್ಟು ಕಸ ಸುಸ್ತಾಯ್ತೈತೆ ಸಿಕ್ಕಾಬಿಟ್ಟೆ, ಅದೇನು ಗೊತ್ತಿಲ್ಲ. ಇನ್ನೂ ಅಡುಗೆ ಮನೆಯೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು ನೆಟ್ಟಾಗಿ. ಯಾಕೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಸುಸ್ತಾಯ್ತೈತೆ. ಮನಿಕಾಬಿಟ್ಟಿದ್ದೀನಿ, ಊಟನೂ ಮಾಡಿಲ್ಲ. ಊಟ ಮಾಡಿರೋದು ಇನ್ನು ಮನೆಗಿರೋದಕ್ಕೆ ಇನ್ನೂ ಹೆವಿ ಸುಸ್ತಾಯ್ತೈತೆ. ಇದು ಯಾಕೆ ಇವತ್ತೇ ಈ ಥರ ಬೆಳಿಗ್ಗೆ ಟೈಮ್ ನಂಗೆ ಸುಸ್ತಾಯ್ತಾ ಇರೋದು ಅಂದರೆ ಇವತ್ತೇ ಗೈಸ್. ನಂಗೆ ಈ ಥರ ಯಾವತ್ತೂ ಆಗಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಆಗಿತ್ತೇನೋ ಅದು ನನಗೆ ಜ್ಞಾಪನೆ ಇಲ್ಲ. ಆದರೆ ಈಗ ಸಿಚುವೇಶನ್ ಬುದ್ಧಿ ಬಂದಾಗಿಂದ ಇವತ್ತು ನನಗೆ ಬೆಳಿಗ್ಗೆ ಟೈಮು ಸುಸ್ತು ಅನ್ನೋದು ಆಯ್ತಾ ಇರೋದು. ಯಾಕೆ ಅನ್ನೋದೇ ಗೊತ್ತಿಲ್ಲ. ಯಾಕೆ ಹಿಂಗೆ ಇಂಗ್ಲೀಷ್ ಮಾಡಿಸ್ಕೋಬೇಕು ಏನೋ ಅದಂತೂ ಗೊತ್ತಿಲ್ಲ. ನೋಡೋಣ, ನಮ್ಮವ್ವ ಬಂದರೆ ಬೈತದೆ ಸುಮ್ಮನೆ. ಮನೆ ಕೆಳಗು ಮನೆಯೇ ಹಂಗೆ ಹಿಂಗೆ ಹಾಕೋದು ಸಿಕ್ಕಾಬಟ್ಟೆ ಬೇಜಾರಾಯ್ತದೆ ಸುಮ್ಮನೆ ಟೈಮು. ಯಾಕೆ ಸಿಕ್ಕಾಬಟ್ಟೆ ಅಂದರೆ ಸುಸ್ತು ಹೆವಿ ಯಾಕೋ. ಏನವ ದೇವಸ್ಥಾನಕ್ಕೆ ಹೋಗಿ ತಡ ಹೊಡಿಸ್ಕೊಬ್ರೆ ಕಾಸಿಲ್ಲ ನನ್ನ ಹತ್ರ. ಗೈಸ್ ನಮ್ಮ ಮನೇಲಿ ಬೈತವ್ರೆ ಸುಸ್ತು ಅಂತ ಮನಿಕಂದ್ರೆ ಇನ್ನೂ ಸುಸ್ತಾಗ್ಬಿಡ್ಬೇಕು ಆ ಥರ ಮಾತಾಡ್ತಾವ್ರೆ ಗೈಸ್. ನಮ್ಮವ್ವ ಬೈತೈತೆ. ಚೆನ್ನಾಗಿತ್ತ ಪುಳಿಯೋಗ್ರ? ಕರೆಕ್ಟಾಗಿ ಕಾಯಿಸ್ಕೊ ತಿನ್ನ. ಅದೇನೋ ಒಳ್ಳೆ ಅನ್ನನ ಒಳ್ಳೆ ಮುದ್ದೆ ಮಾಡ್ಕೊ ತಿನ್ನೋರಂಗೆ ತಿನ್ನೋದು. ಸುಸ್ತು ಅಂತ ಮನಿಕೊಡ್ರ ಇವ್ರ ಮಾತುಗಳು ಆಡಿ ಇವ್ರ ಮಾತು ಕೇಳ್ರಿ ಇನ್ನೂ ಸುಸ್ತಾಗ್ಬಿಡ್ತದೆ. ಮೆಣಸೆಣ್ಣು ಹಾಕಿಲ್ವಾ? ಯಾವ ಹಾಕಿನೇನ ಮೆಣಸೆಣ್ಣು ಗಿನ್ಸೆಣ್ಣು ಎಲ್ಲನೂ ಹಾಕಿನಿ. ಅದಕ್ಕೆ ಏನೇನು ಬೇಕು ಅದೆಲ್ಲನೂ. ಅದೇನು ಒಳ್ಳೆ ಮುದ್ದೆನ ಸಾಂಬಾರ್ಗೆ ಹಚ್ಕೊ ತಿಂತಾರಲ್ಲ, ಅನ್ನನ ಹಂಗೆ ಮಾಡ್ಬಿಟ್ಟು ತಿಂತಿದೆ. ಹಾಂ ಒಂದು ಇದಕ್ಕೆ ಕೆತ್ ಮಾಡ್ದು ಒಂದು ಇದಕ್ಕೆ ಯಾವ್ದಕ್ಕೆ ಹಾಕತ್ತೀನಿ. ಯಾವಾಗ ಬೇಕಾದಾಗ ಯಾವಾಗ ಅಂದ್ರೆ ಬೇಕಾದಾಗ ಅಂದ್ರೆ ಚಿತ್ರಾನ್ನ ಅನ್ನ ಮಾಡಿದ್ರ ಇದ್ರ ಮುಣ್ಕೊಬೋದು. ಬೇರೆ ಏನು ಮಾಡೋದ ಇಲ್ವಾಂದ್ರ ಐದ ಎತ್ತಿ ಜೋಡಿಸೋದ್ನೆಲ್ಲ ಜೋಡಿಸಿದೆ. ನಂಗೆ ಸುಸ್ತಾಗಿ ಮನೆಗೇನೆ ಅಂದರೆ ಎತ್ತಾಗಿ ಜೋಡಿಸಿದೆ ಅಂತಿದ್ದೆಲ್ವ ನೀನು? ಏನಂತಿದೆಯಲ್ಲ ಯಾಕೋ ಆಯ್ತು ಸುಸ್ತ. ಅನ್ನ ಊಟ ಮಾಡಿ ಸುಸ್ತಾಗ್ಬಿಟ್ಟಿರ್ಬೋದು ಮೋಸ್ಟ್ಲಿ. ರಾಗಿ ರೊಟ್ಟಿ ತಿನ್ಬೇಕು. ರಾಗಿ ರೊಟ್ಟಿ ತಿಂದರೆ ಸರಿ ಇತ್ತು. ನಮ್ಮಮ್ಮ ಬೋಯ್ತಿರೋದು ನೋಡಿ ನಾನೇ ಮೇಕೆದ್ದು ಕೈ ಕಾಲು ಮುಖ ತೊಳ್ಕೊಂಡು ನಾಷ್ಟ ಮಾಡೋಣ ಅಂತ ಪುಳಿಯೋಗರೆ ಹಾಕಕ್ಕೆ ಕೂತಿದ್ದೀನಿ. ನಮ್ಮ ಮನೆಯಿಂದ ಬಂದ್ಬಿಟ್ಟು ಹೆಚ್ಚೋರಿ ಮನೆಗೆ, ಅಲ್ಲಿದ್ದರೆ ತಲೆ ತಿಂತಾರೆ ಅಂತ ಇಲ್ಲೇ ಊಟ ಮಾಡೋಣ ಅಂತ ಅದಕ್ಕೆ ಈ ಕಡೆ ಬಂದು ಊಟ ಮಾಡ್ತಾಯಿದ್ದೀನಿ. ನೋಡೋದ ಯಾವ ಥರ ಇದ್ದು ಅಂತ. ಗೈಸ್ ಹೋದ ಸಾರಿ ಪುಳಿಯೋಗರೆಗಿಂತನೂ ಈ ಸಾರಿ ಪುಳಿಯೋಗರೆ ಚೆನ್ನಾಗಿ ಮಾಡಿದ್ದೀನಿ. ಚೆನ್ನಾಗೈತೆ, ಎಲ್ಲ ಕರೆಕ್ಟಾಗೈತೆ. ಹಂಗೂ ಬರೀ ಒಂದು 4 ಇದಾಗ್ತೀವಿ ಒಣಮೆಣಸಣ್ಣ, ಹಂಗೂ ಖಾರ ಆಗೈತೆ. ಜಾಸ್ತಿ ಹಾಕ್ಬಿಟ್ಟಿದ್ರೆ ಇನ್ನೂ ಖಾರ ಆಗ್ಬಿಡೋದನ್ನು. ಹೋದ ಸಾರಿ ಖಾರ ಆಗ್ಬಿಡ್ತು, ಈ ಸಾರಿ ಸರಿಯಾಗಿ ಮಾಡಿದ್ದೀನಿ ಕರೆಕ್ಟಾಗಿ. ಇವ್ನಿಗೆ ಹೆಸರು ಕರೆಸ್ಬಿಟ್ಟವ್ರೆ, ಹೆಸರು ಕಟ್ಟಿಸ್ಬಿಟ್ಟವ್ರೆ. ಕೆಂಪಾಚಾರಿ ಅಂತ ಇವ್ನ ಹೆಸರು ಕಟ್ಟಿರೋದು ಸಿದ್ದಪ್ಪ. ಹಾಂ ಕೆಂಪಣ ಅಂತ ಇವನ ಹೆಸರು ಕಟ್ಟಿರೋದು ಗೈಸ್. ಇವನ ಹೆಸರು ಕೆಂಪಣ ಅಂತ.
ಕೆಪ್ಪಣ್ಣ ನೀನು ಹೆಂಗ್ ನೋಡ್ತಾನ ನೋಡಿ ಏನು ಹಿಂಗೆ ಫೋನ್ ಅತ್ತಾಗಿತ್ತಾಗ ಆಡಿಸ್ತಾನಲ್ಲ ಅಂತ ಈ ಕೋಳಿಗಳು ನೋಡಿ ಊಟ ಮಾಡ್ತಿದ್ರೆ ನನ್ನ ತಟ್ಟಿಗೆ ಬೇಕಾರೆ ಬಾಯಿ ಹಾಕ್ಬಿಡ್ತಾರೆ. ಲೇ ಕೆಂಪಣ ಕೆಂಪಚಾರಿ ಕೆಂಪಚಾರಿ ಕೆಂಪಣ ರಾಜು ಅಂತಾನೆ ಕರೆಯೋದು ಇವ್ನ. ರಾಜು ಅಂತ ಕರಿಬೇಕು. ರಾಜು ಅಂತ ಬಾಬಾ ಇದಕ್ಕಮ್ಮ ಹೆಂಗ್ ಕೊಡ್ತಾನೆ ನೋಡೋ ರಿಯಾಕ್ಷನ್ ತಿನ್ಬಿಟ್ಟು. ಇವ ಯಾವ ಟೈಪಲ್ಲಿ ಇದಾಕ ಕೂತಿರೋದು ನೋಡು. ಏನ ಸಿದ್ದಪ್ಪಾಜಿ ದೇವ್ರು ಕಟ್ಟಿರೋದು ನೋಡ್ರೆ ಕೆಂಪಚಾರಿ ಅಂತ, ನೀನ್ ನೋಡ್ರೆ ಸಿದ್ದಪ್ಪಾಜಿ ಅಂತಾನೆ ಕರಿ ಅಂತಿದೆ. ಕೆಂಪಚಾರಿ ಹೆಸರು ಬೇರೆ, ಸಿದ್ದಪ್ಪಾಜಿ ಹೆಸರು ಬೇರೆ. ಇಲ್ಲಿ ನೋಡಮ್ಮ ಇವಳು ಚಟಮಟಿ ಹೆಂಗ ಹಾಕ ಗೊತ್ತಿದ್ದಳು. ಇವಳು ನೋಡಿಲಿ ಹಿಂಗ ಚಟಮಟಿ ಕಾಲ ಹಾಕ ಕೂತ್ಕೊಳ್ಳೋದು. ಅಲ್ಲ ಈ ತರ ಇವಳ ತರ ಈ ದಪ್ಪ ಆಗಿರೋರು ಹಾಕ ಕೂತ್ಕೋಬೇಕು ಈ ತರ. ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟೈತೆ. ಈ ಬಿಸಿಲಲ್ಲಿ ಮನೆಗ್ದವನು 12 ಗಂಟೆಲಿ, ಈಗ ಎದ್ದಿರೋದು 2:15 ಎದ್ದಿದ್ದೀನಿ. ಅದು ಈ ಬಿಸಿಲಲ್ಲಿ ರಗ್ಗೋಸ್ಕೊಂಡ್ ಮನಿಕತ್ತೀನಿ. ನನ್ನ ತಂಗಿ ಹೇಳ್ತೀವಿ ರಗ್ಗೋಸ್ಕೊಂಡ್ ಮನಿಕತ್ತಾಳ ಈ ಬಿಸಿಲಲ್ಲಿ ಅಂತ. ಇವತ್ತು ಯಾಕೋ ನನಗೆ ಹಂಗೆ ಆಗ್ಬಿಟ್ಟೈತೆ. ಫುಲ್ಲು ಚಳಿ. ಇದ್ದಕ್ಕಿದ್ದಂಗೆ ಇದು ಸ್ಟಾರ್ಟ್ ಆಯಿತು, ಅದೇನೋ ಗೊತ್ತಿಲ್ಲ. ಅಂದರೆ ನನಗೊಂದು ಕಾಲಲ್ಲಿ ಗಾಯ ಆಗಿತ್ತು. ಗಾಯ ಅಂದರೆ ತರ್ಚ್ಬಿಟ್ಟು ಅದು ನೀರು ಬಿದ್ದು ಕೀತ್ಕೊಬಿಟ್ಟೈತೆ. ಕೀತ್ಕೊಂಡು ಅದ್ರ ನೋವಿಗೆ ಈ ಥರ ಜ್ವರ ಸ್ಟಾರ್ಟ್ ಆಗಿರೋದು. ಒಂಥರ ಕಾಲಲ್ಲಿ ಎಲ್ಲ ನೋಯ್ತಾ ನಡೆಯೋಕ್ಕೆ ಆಯ್ತಿಲ್ಲ. ಮತ್ತು ನಮ್ಮ ಪ್ರವೀಣಂಗೆ ಹೇಳಿದೆ ಬಾವಸಿ ಹಾಸ್ಪಿಟ್ಲಿಗೆ ಹೋಗಿದ್ದು ಬರೋದು ಅಂತ. ಸರಿಯಾಗಿ ಹೋಗಿದ್ದು ಬರೋ ಬಾ ಅಂತ ಅಂದವ್ರು. ಈಗ ಹೋಗ್ಬೇಕು ಹಾಸ್ಪಿಟ್ಲಿಗೆ, ಯಾಕೆ ಆಯ್ತಾನೆ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ. ರೇಷನ್ ಕಾರ್ಡ್ ಹಾಕೊಂಡಿದ್ದೀನಿ ಮತ್ತು ಆಧಾರ್ ಕಾರ್ಡು ಆಯ್ತಾ. ಪ್ರವೀಣಂಗೆ ಕರ್ಕೊಯ್ತಿದ್ದೀನಿ. ಯಾವ ಆಸ್ಪತ್ರೆಗೆ ಹೋಗೋದು ಬೇಡ ಅಂದ್ಬಿಟ್ಟು ಮನಗಿದೆ. ಚಳಿ ಜಾಸ್ತಿನೇ ಆಯ್ತದ, ರಗ್ಗೋಸ್ಕೋಬೇಕು ಅನಿಸ್ತದ. ಅದಕ್ಕೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಿಡೋದು ಅಂದ್ಬಿಟ್ಟು ಹೋಯ್ತಾ ಇರೋದು. ಹಾಸ್ಪಿಟ್ಲಿಗೆಲ್ಲ ತೋರಿಸಾಯ್ತು ಮತ್ತು ಮಾತ್ರೆ ಎಲ್ಲ ಕೊಟ್ಟವ್ರೆ. ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಸ್ಪತ್ರೆಯಲ್ಲಿ ಎಲ್ಲೂ ನಾವು ವೀಡಿಯೋ ಮಾಡೋಕ್ಕಾಗೈತೆ. ಯಾಕಂದರೆ ಒಂದು ಸಾರಿ ಇದು ಮಾಡಿಬಿಟ್ಟಿದ್ರು. ಆ ಉದ್ದೇಶದಿಂದ ಈಗ ಮನೆ ಹತ್ರ ಹೋಗಿ ಮಾತ್ರೆ ಕೊಡ್ಬಿಟ್ಟು ಮನೆಗೆ ಹೋಗ್ಬೇಕು. ನಮ್ಮ ಭಯ್ಯ ಬಂದವರ ಜೊತೆ ಬಂದು ಮಾತ್ರೆ ಕೊಡಿದ್ದೀನಿ. ಒಂದೊಂದು 3 ಟ್ಯಾಬ್ಲೆಟ್ ಕೊಟ್ಟಿದ್ರು. ಇವಾಗ ಮನೆಗೆ ಬಿಡ್ತಾನೆ ಸಾಯ್ತಾಯಿಲ್ಲ. ನನಗೆ ಸುಸ್ತು ಹೆವಿ ಆಗ್ಬಿಟ್ಟೈತೆ ಚಳಿ. ಆಮೇಲೆ ಈಗ ಮನೆಗೆ ಕಳ್ತೀನಿ, ಆಮೇಲೆ ಇದಾಗ್ತೀನಿ ಅಷ್ಟೇ. ಗೈಸ್ ಇಷ್ಟು ಬೇಗನೆ ಇದಾಳ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಹೆಂಗೋ ಎದ್ದೆ ಮನೆಗೆ ಹೋಗ್ಬಿಡ್ತೀನಿ ಅನ್ಕೊಂಡಿದ್ದೆ. ಈಗ ಟೈಮ್ ಬಂದು 4-5 ಗಂಟೆ ಆಗಿ ಬಂದೈತೆ. ಈಗ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗ್ದು ಆಗೋ ಗೊತ್ತಿಲ್ಲ. ಮತ್ತು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಫುಲ್ಲು ಎಲ್ಲ ಬೆವರೆಲ್ಲ ಕಿತ್ಕೊಂಡ್ಬಿಡ್ತು. ಇಂಗ್ಲೀಷಲ್ಲಿ ಮಾಡಿಸ್ಕೊಬಂದು ಮಾತ್ರ ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಮಾಡ್ತು. ಎದ್ದಿದ್ದೀನಿ. ಮತ್ತು ಇಲ್ಲಿ ನಮ್ಮ ಅಮ್ಮವ್ರ ಮನೆ ಹತ್ರ ಬಂದಿದ್ದೀನಿ. ಅಮ್ಮ ಶ್ವೇತಕ್ಕನ ಕೈಲಿ ಗಂಜಿ ಕುಡಿಯೋಕ್ಕೆ ಬಂದಿದ್ದೀನಿ. ಸುಸ್ತು ಒಳ್ಳೇದು ಅಂತ ಗಂಜಿನ, ರಾಗಿ ಅಂಬ್ಲಿನ ನೋಡಿ ಆಟಾಡ್ತಾವನೆ. ತಾನಾಗಿನ ಮಾಡ್ಕೊಂಡು ಪೌಡ್ರು ಇಷ್ಟೊಂದು ಬೆಳ್ಳು ಮಡಗೋರಲ್ಲ. ಪೌಡ್ರ ದುಲ್ಟಲ್ಲ, ಪೌಡ್ರ ದುಲ್ಟನ ಪೌಡ್ರು ಇಷ್ಟೊಂದು ಬೆಳ್ದಲ್ಲ ನಿಮ್ಮವ್ವ. ಬಾ ಎಲ್ಲೋಯ್ತದೆ? ಎಲ್ಲಿ ಹೋಯ್ತದೆ? ಇಲ್ಲ ಬಾ ಒಳಗೆ ಯಾರು ಅಂತ ಹೋಯ್ತದೆ. ಅಷ್ಟು ಒಳಗೆ ಚುಚ್ಚಿಬಿಟ್ರು. ನಂಗೆ ಸೆಪ್ಟಿಕ್ ಇಂಜೆಕ್ಷನ್ ಮಾಡಿರೋದು. ನನಗೆ ಈ ಥರ ಆಗ ಕಾರಣ ಯಾವುದೊಂದು ಇಲ್ಲಿ ಆಯ್ತಲ್ಲ, ಇದೇ ಗಾಯ ನನಗೆ ಮಾಡಿರೋ ಕೆಲಸ. ಇವತ್ತು ಈ ಥರ ಇದು ಗಾಯ ಸೆಪ್ಟಿಕ್ ಆಗ್ಬಿಟ್ಟು ಇಲ್ಲೆಲ್ಲ ಅದ್ರ ನೋವೆಲ್ಲ ಕೊಟ್ಬಿಟ್ಟು ಈ ಥರ ಅದ್ರದ್ದು ಜ್ವರ ಬಂದ್ಬಿಟ್ಟಿದ್ದು. ಸದ್ಯ ಹೆಂಗೋ ವಾಸಿ ಆಯಿತು. ಕಾಲು ಸೆಪ್ಟಿಕ್ ಆಗ್ಬಿಡೋದ ಕಿತ್ಕೊಂಡು. ಸುಸ್ತಿಗೆ ಸಿಕ್ಕಾಬಟ್ಟೆ ಒಳ್ಳೇದು ರಾಗಿ ಗಂಜಿ. ಅದಕ್ಕೆ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸುಸ್ತಾಗ್ಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ಕುಡ್ದ ಒಟ್ಟಿಗೆ ಹಾಕ್ಬಿಡತ್ತಾಗ ಬಿಡು ಸಾಕು. ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು ಬಿಡು. ಉಪ್ಪು ಹಾಕ್ಬಿಡು ಇದಕ್ಕೆ.